ಯೋ ಗೈಸ್, ನಾವಿವತ್ತು ಚೈತ್ರದ ಚಂದ್ರಮ ಮೂವಿನ ರೋಸ್ಟ್ ಮಾಡೋಣ. ಸೂರ್ಯವಂಶ, ಸಿಂಹಾದ್ರಿ ಸಿಂಹ ಅಂತ ಮೂವೀಸ್ ನ ಡೈರೆಕ್ಟ್ ಮಾಡಿರೋ ನಮ್ ಲೆಜೆಂಡ್ ಎಸ್ ನಾರಾಯಣ್ ಅವರು ಈ ಮೂವಿ ಮಾಡೋ ಮಿಸ್ಟೇಕ್ ಯಾಕೆ ಮಾಡಿದ್ರು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು ಇವ್ರು ಮಾಡಿದ ಮೊದಲನೇ ಮಿಸ್ಟೇಕೆ ಈ ಮೂವಿ ಹೀರೋ ಪಂಕಜ್ ನಾರಾಯಣ್. ಇನ್ನೇನು, ಡೈರೆಕ್ಟರ್ ಮಗ ಅಂದ್ಮೇಲೆ ಅವನೊಂದು ಮೂವಿ ಮಾಡ್ಲೇಬೇಕಲ್ಲ. ಸೊ ಈ ಮೂವಿ ಮಾಡಿದ್ದೆ ಅವ್ರ ಸೆಕೆಂಡ್ ಮಿಸ್ಟೇಕ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಈ ಮೂವಿ ಹೀರೋ ಪಂಕಜ್. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಇವನ್ಗೂ ಇವನ ಅಪ್ಪಂಗೂ ಕ್ಯಾಮ್ರಾಗೆ ಫಿಂಗರಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಬ್ಯಾಟ್ ತಗೊಂಡು ಬುಡಾಡ್ ಹಾಕ್ಬಿಡ್ತೀನಿ. ನನ್ನ ಹತ್ರ ಆಟ ಆಡೋದ್ರಿಂದ ಇಟ್ಕೊಬೇಡ ನೀನು. ಬೇಡ ನೋಡು, ನಾವು ಹೊಡಿಬಾರ್ದು ಅಂತ ಅನ್ಕೊಂಡೆ. ಇವನ ಅಪ್ಪನ್ಗೆ ಅವ್ರು ಮಾಡಕ್ ಆಗದೆ ಇದ್ದಿದ್ನ ಅವ್ನ್ ಮಗನ ಹತ್ರ ಮಾಡಿಸ್ಬೇಕಂತ ದೊಡ್ಡ ಕನ್ಸಿರುತ್ತೆ. ಫಿಂಗರಿಂಗ್ ಅಲ್ಲ ಗುರು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಮಾಡಿಸ್ಬೇಕು ಅಂತ. ಗಲ್ಲಿಯಲ್ಲಿ ಬ್ಯಾಟ್ ಹಿಡಿಯೋ ಪ್ರತಿಯೊಬ್ಬನು ಹಾಗೆ ಕನ್ಸ್ ಕಾಣೋದು, ಅದಾಗ್ಬೇಕಲ್ಲ. ಈ ಮೂವಿಲಿ ಯಾಕೋ ಗೊತ್ತಿಲ್ಲ, ಎಲ್ಲ ಆಕ್ಟರ್ಸ್ ಕಣ್ಣು ಕೆಂಪಾಗೆ ಇರುತ್ತೆ. ಇಲ್ಲೇ 11 ಗಂಟೆ ಎಲ್ಲಾ ರೊಚ್ ಗೆದ್ದು ಬಿಟ್ಟಿದ್ರಲ್ಲ, ಸ್ವಲ್ಪ ನಾವ್ ಹೋಗು ರೊಚ್ ಗೆಲ್ತೀವಿ ತಡಿರಲ್ಲ, ಆಮೇಲೆ ಕಿರ್ಚಾಡಣ. ಮನೆ ಅಂಡ್ ಈ ಪಂಕಜ್ ಅಪ್ಪನ್ ಥಿಯರಿ ಪ್ರಕಾರ ಕೊಬ್ಬರಿ ತಿಂದ್ರೆ ಕೋಪ ಬರುತ್ತೆ. ಕೊಬ್ಬರಿನ ಅಡ್ಗೆಗೆ ಹಾಕ್ಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ ನಿನ್ಗೆ. ಲೇ, ನಿನ್ ಮಗ ಸ್ಪೋರ್ಟ್ಸ್ ಮನ್ ಕಣೆ, ಅವ್ನು ಇದನ್ನೆಲ್ಲ ತಿಂತಾ ಇದ್ರೆ ಕೋಪ ಜಾಸ್ತಿ ಬರುತ್ತೆ. ಇವ್ರೆಲ್ಲರ ಕಣ್ಣು ನೋಡಿದ್ರೆ ಅಡ್ಗೆಗೆ ಕೊಬ್ಬರಿ ಬದಲು 90 ಎಣ್ಣೆ ಹಾಕಿದ್ರ ಅಂತ. ಎಲ್ಲ ನಿನ್ನ ಕಡೆ ಆಗಿದ್ದು, ನೀನ್ ಕೊಟ್ಟು ಸಲಿಗೆನೆ ಇದು. ಸೊ ಮೂವಿ ಸ್ಟಾರ್ಟ್ ಅಲ್ಲಿ ಎಲ್ಲ ಕ್ರಿಕೆಟ್ ಲೆಜೆಂಡ್ಸ್ ನ ತೋರಿಸ್ತಾರೆ. ನಮ್ ಪಂಕಜ್ ಸ್ಟೋರಿ MS ಧೋನಿ ದಿ ಅನ್ಟೋಲ್ಡ್ ಸ್ಟೋರಿ ಮೂವಿ ಬೀಟ್ ಮಾಡೋ ರೇಂಜಿಗೆ ಇರುತ್ತೆ ಅನ್ಕೊಂಡೆ. ಆದ್ರೆ 3/4% ಮೂವಿ ಸ್ಟೋರಿ ಈ ಬೆಂಗಳೂರಿಂದ ಬಿಹಾರಿಗೆ ಗಾರೆ ಮಾಡಕ್ ಬಂದವ್ರದ್ದು 10ನೇ ಕ್ಲಾಸ್ ಲವ್ ಸ್ಟೋರಿ ಇದ್ದಂಗಿದೆ ಗುರು. ನೋಡ ಮಗ ಕಾಮಿಡಿ ಮಾಡ್ತಾನೆ. ಅಂಡ್ ಪಂಕುಗೆ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಇವರಿಬ್ರು ನಿಜವಾಗ್ಲೂ ಕ್ರಿಕೆಟ್ ಅಲ್ಲಿ ಇದಾರೆ, ಯಾರಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಇನ್ನ ಒಂದ್ 25% ಮೂವಿಲಿ ಏನಿದೆ ಅಂತ ನೋಡಿದ್ರೆ ಒಂದ್ 25 ಹಾಡಿದೆ. ಹೋಗ್ಲಿ ಬಿಡುಗರು, ನಮ್ ಕ್ರಿಕೆಟರ್ ಏನ್ ಮಾಡ್ತಿದ್ದಾನೆ ಅಂತ ನೋಡಿದ್ರೆ 240p ವಾಲ್ ಪೇಪರ್ ಅಲ್ಲಿ ಪಟಾಕಿ ಹೊಡಿತಿದ್ದಾರೆ. ಇವನೇನ್ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಕ್ರಿಕೆಟರ್ ಆಗಕ್ಕೆ ಏನ್ ಮಾಡ್ಬೇಕೋ ಅದನ್ನ ಬಿಟ್ಟು ಮತ್ತೆಲ್ಲ ಮಾಡ್ತಾನೆ. ರಾತ್ರಿ ಎಲ್ಲ ಊರ್ ಸುತ್ತಿ ರಾತ್ರಿ 12 ಗಂಟೆಗೆ ಮನೆಗ್ ಬಂದು ಶೂ ಹಾಕೊಂಡೇ ಮಲಗ್ತಾನೆ. ಮೋಸ್ಟ್ಲಿ ಕನ್ಸಲ್ ಕ್ರಿಕೆಟ್ ಆಡ್ತಾನೆ ಅನ್ಕೊಂತೀನಿ. ಬ್ಯಾಟ್ ತಗೊಂಡು ಬುಡಾಡ್ ಹಾಕ್ಬಿಡ್ತೀನಿ. ಈ ರೋಡಲ್ಲಿ ಹೋಗೋರ್ ಜೊತೆ ಎಲ್ಲ ಫೈಟ್ ಮಾಡ್ತಾನೆ. ಅದು ರೀಸನ್ ಕೇಳಿ. ಅವ್ನ್ ಕೋಳಿ ಮೇಲೆ ಬೈಕ್ ಹತ್ತಿಸ್ಬಿಟ್ಟಿದ್ದಾನೆ, ಕೋಳಿ ಕಾಲ್ ಮುರಿದೋಗಿದೆ, ಅದಕ್ಕೆ ಅವನು ಕಿತ್ಕೊಂಡಿದ್ದಾನೆ, ಅದನ್ನ ಕೊಡಲ್ವಂತೆ. ಅಯ್ಯೋ ಎಸ್ ನಾರಾಯಣ್ ಸರ್, ಸೂರ್ಯವಂಶದ ಗಸಗಸೆ ಪಾಯಸ ಚೂರು ಉಳಿದ್ರೆ ಕೊಟ್ಬಿಡಿ, ಕುಡ್ದು ಬಿಡ್ತೀನಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಣ್ಣ ಯಾವ ಲೆವೆಲ್ಗೆ ಬ್ಯಾಟ್ಸ್ಮನ್ ಅಂದ್ರೆ ಔಟೇ ಆಗಲ್ಲ. ಇನ್ ಕೇಸ್ ಏನಾದ್ರೂ ಔಟ್ ಆದ್ರೂ ಅದನ್ನ ಟ್ರಯಲ್ ಬಾಲ್ ಅಂದ್ರೂ ನಾನೇನ್ ಶಾಕ್ ಆಗಲ್ಲ. ಮೋಸ್ಟ್ಲಿ ಇವ್ನ ಔಟ್ ಮಾಡಿದ್ರೆ ಹೋಗ್ರ ನಾನ್ ಬರಲ್ಲ, ಬ್ಯಾಟ್ ಬಾಲ್ ಎಲ್ಲ ನಂದು, ಫಿಲ್ಮ್ ನಮ್ಮ ಅಪ್ಪಂದು ಅಂತಾನೆ ಅಂತ ಬೌಲರ್ಸ್ ಬೌಲ್ ಮಾಡಕ್ಕೆ ಎದುರ್ತಾರೆ ಇವನ್ಗೆ. ಮುಗೀತು, ಇವನ್ ಬನ್ನ 50 ವರ್ಷ ಆಡ್ತಾನೆ, ರನ್ ರೇಟ್ 8-9 ತಂದಿರ್ತಾನೆ. ಮಗ ನರ್ವಸ್ ಆಗ್ಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಬೌಲಿಂಗ್ ಮಾಡುವಂತೆ. ಅಯ್ಯೋ ಬುಕ್ ಅಲ್ಲಿರೋ ಶಾರ್ಟ್ ಅಲ್ಲ ಕಣೋ, ಹೆಂಗೋ ಫೀಲ್ಡಿಂಗ್ ನಿಲ್ಲಿಸ್ಲಿ. ಪಂಕು ಫಿಂಗರಿಂಗ್ ಗೆ ಫೀಮೇಲ್ ಫ್ಯಾನ್ಸ್ ಕೂಡ ಇದ್ದಾರೆ. ಪಂಕಜ್, ನಿಮ್ಮನ್ನ ನೋಡಿ ನಮ್ಗೆಲ್ಲ ತುಂಬಾ ಥ್ರಿಲ್ ಆಯ್ತು. ಆಟೋಗ್ರಾಫ್ ಪ್ಲೀಸ್. ಅಲ್ಲೆಲ್ಲೆಲ್ಲೆಲ್ಲ ಏನಾಯ್ತು? ನೋಡಿ ನಮ್ಗೆಲ್ಲ ತುಂಬಾ ಥ್ರಿಲ್ ಆಯ್ತು. ಇಲ್ಲಿ ಅಂಪೈರ್ ಯಾಕೆ ಫೀಲ್ಡಿಂಗ್ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಅಣ್ಣ ರೋಡಲ್ಲಿ ಈಗ ನಿಂತ್ಕೋಬೇಡ, ಹೋರಿಗಳು ನಿನ್ ಫೀಲ್ಡಿಂಗ್ ಸೆಟ್ ಮಾಡ್ತಾವು. ಸೊ ಫೈನಲಿ ಈ ನಿಬ್ಬನ್ ಲೈಫಿಗೆ ಒಂದು ನಿಬ್ಬಿ ಎಂಟ್ರಿ ಆಗ್ತಾಳೆ, ಅಂಡರ್ 19 ಲವ್ ಸ್ಟೋರಿ ಆಡೋಕೆ. ಅಂಡ್ ಇವರಿಬ್ರು ಮಾಡೋ ಆಕ್ಟಿಂಗ್ ನೋಡಿದ್ರೆ ಕಿಪ್ಪಿ ಕೀರ್ತಿ ಮುತ್ತುನೇ ಪರವಾಗಿಲ್ಲ ಅನ್ಸುತ್ತೆ ಗುರು. ನೀನೇನ್ ಮಾಡ್ತೀಯಾ? ಏನು ಯಾರು ಯಾಕೆ? ಆಮೇಲೆ ಈ ನಿಬ್ಬಿನ ಇವನು PA ಆಗಿ ಇಟ್ಕೊಂತಾನೆ. ಅದಕ್ಕೆ ಅವಳು ಏರಿಯಾ ಚಪ್ರಿಗಳನ್ನೆಲ್ಲ ಒಂದ್ ಮಾಡಿ ಇವನ್ಗೆ ಹೊಡೆಯಕ್ ಹೇಳ್ತಾಳೆ. ಆದ್ರೆ ಈ ನಿಬ್ಬ ಪಂಕಜ್ ಬಗ್ಗೆ ಗೊತ್ತಲ್ಲ, ಕೊಬ್ಬರಿ ತಿಂದೆ ಹೈ ಆಗ್ತಾನೆ. ಇವನ್ ಮಾಡ್ತಿರೋ ಫೈಟ್ ಇವ್ರ ಅಪ್ಪ ನೋಡಿ ಇನ್ನ ಹೈ ಆಗ್ತಾನೆ. ಅವನ್ಗಿಂತ ನೀವೇ ಹುಚ್ಚ ಆಗಿದ್ಯಲ್ಲ. ಅವನ್ ತಿನ್ನೋ ಅಡ್ಗೆ ಬಿಡುಗರು, ನಿನ್ ಹೆಂಡತಿ ಅಡ್ಗೆಗೆ ಯಾವ ಎಣ್ಣೆ ಹಾಕ್ತಾಳೆ ಅಂತ ಫಸ್ಟ್ ನೋಡು. ನೀನ್ ಕೊಟ್ಟ ಸಲಿಗೆಯಿಂದ ಇವತ್ತು ಈ ರೀತಿ ಆಗಿರೋದು. ನೆಕ್ಸ್ಟ್ ಪಂಕುದು ಸೆಲೆಕ್ಷನ್ ಮ್ಯಾಚ್ ಇರುತ್ತೆ. ಅವನಪ್ಪ ಇವನ್ಗೆ ಸಚಿನ್ ತೆಂಡೂಲ್ಕರ್ ಕೊಬ್ಬರಿ ತಿಂದೆ ಏನೇನೆಲ್ಲ ಸಾಧನೆ ಮಾಡಿದ್ರು ಅಂತ ಮೋಟಿವೇಟ್ ಮಾಡ್ತಾರೆ. ಅಲ್ಲಿ ಗೆದ್ದದ್ದು ಹರ್ಭಜನ್ ಸಿಂಗ್ ಅಲ್ಲ, ಸಚಿನ್ ತೆಂಡೂಲ್ಕರ್ ವ್ಯಕ್ತಿತ್ವ. ನಿಮ್ಮ
ಆ ಮ್ಯಾಚ್ ನೋಡಕ್ಕೆ ಅಕ್ಕ ಅಮೂಲ್ಯನು 6 ಬೋಲ್ಡ್ ಇಟ್ಕೊಂಡು ಕೂತಿರ್ತಾಳೆ. ಯಾಕೆಂದ್ರೆ 4 ಬೋಲ್ಡ್ಸ್ ಗಳನ್ನ ಡೈರೆಕ್ಟರ್ ಸೆಟ್ ಹುಡುಗರಿಗೆ ಅವಲಕ್ಕಿ ಹಾಕೊಟ್ಟು ಖಾಲಿ ಮಾಡಿದ್ರು. ಯಾಕೆ ಅಂದ್ರೆ ಪಂಕಜ್ ಕ್ರಿಕೆಟ್ ಅಲ್ಲಿ 4 ಎಲ್ಲ ಇಲ್ಲ, 62 ಇನ್ನಿಂಗ್ಸ್ ಅಲ್ಲಿ ನಾಟ್ ಔಟ್ ಅನ್ನೋ ರೆಕಾರ್ಡ್ ಇರುತ್ತೆ ಅಣ್ಣನ ಹತ್ರ. ಅಮೂಲ್ಯ ಔಟ್ ಅನ್ನೋ ಬೋರ್ಡ್ ತೋರಿಸ್ತಾಳೆ. ಪಂಕಜ್ಗೆ ಕೊಬ್ರಿ ಪಿತ್ತ ನತ್ತಿಗೇರಿ ಫಸ್ಟ್ ಬಾಲಿಗೆ ಔಟ್ ಆಗ್ತಾನೆ. ಯಾವ ಬೌಲರ್ ಕೈಯಲ್ಲೂ ಆಗದೆ ಇರೋ ಕೆಲ್ಸನ ಒಂದು ಹುಡುಗಿ ಔಟ್ ಮಾಡಿಸ್ತಾಳೆ. ಅಂಡ್ ಫುಲ್ ಮೂವಿಲೂ ಇವಳು ಕಣ್ಣೀರ್ ಔಟ್ ಮಾಡ್ತಾ ಇರ್ತಾಳೆ. ಅಂಡ್ ಇದನ್ನ ನೋಡಿ ಇವನಪ್ಪ ಕೊಬ್ಬರಿ ಎಣ್ಣೆ ಕುಡ್ದಿರೋ ರೇಂಜಿಗೆ ಹೋಗಿತಾನೆ. ಲೈಫ್ ಅಲ್ಲಿ ಗೋಲ್ ಮುಖ್ಯ, ಹೋಲ್ ಅಲ್ಲ ಅಂತ ಮೋಟಿವೇಟ್ ಮಾಡ್ತಾನೆ. ಏನ್ ರಥ ಮಾಡೋದು ಸಾಧ್ಯ ಇಲ್ಲ. ಆಯ್ತಲ್ಲ, ಇನ್ಮೇಲಾದ್ರೂ ಬಾಲ್ ಮತ್ತೆ ಗೋಲ್ ಮೇಲೆ ಫೋಕಸ್ ಮಾಡ್ತಾನೆ ಅಂತ ನೋಡಿದ್ರೆ, ಲೇಡೀಸ್ ಕಾಲೇಜಿಗೆ ನುಗ್ಗಿ ಕಬೀರ್ ಸಿಂಗ್ ಗಿಂತ ಮುಂಚೆ ಬಂದವ್ ನಮ್ ಕೊಬ್ರಿ ಸಿಂಗ್ ಏನ್ ಮಾಡ್ತಾನೆ ಅಂತ ನೋಡಿ. ಅದು ಟೀಚಿಂಗ್ ಮಾಡ್ತಿರೋ ಮ್ಯಾಮನ್ ಕರ್ದು ನಿನ್ನೆ ಫೀಲ್ಡ್ ಅಲ್ಲಿ 6 ಹೊಡೆಯಕ್ಕಾಗಿಲ್ಲ, ಈಗ ಹೊಡಿತೀನಿ ಅಂತ ಕರ್ದು ತೋರಿಸ್ತಾನೆ. ಶಬಾಷ್. ಈ ರೇಂಜಿಗೆ ಲೇಡೀಸ್ ಕಾಲೇಜಿಗೆ ನುಗ್ತಾ ಇರ್ತಾನಲ್ಲ, ಈ ಕಾಲೇಜ್ ಪ್ರಿನ್ಸಿಪಲ್ ಸೆಕ್ಯೂರಿಟಿ ಗಾರ್ಡ್ಗಳು ಈ ಅಂಪೈರ್ ಜೊತೆ ನಿಂತ್ಕೊಂಡು ಫೀಲ್ಡ್ ಅಲ್ಲಿ ತಿಕ್ಕ ಕೊಡಿ. ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡಿರೋಳು. ಅವಳ ತಂದೆ ಮೆಂಟ್ರಿನಲ್ಲಿದ್ದಾರೆ. ಅವಳು ಚಿಕ್ಕಪ್ಪನ ಮನೇಲಿ ಬೆಳೀತಾ ಇದ್ದಾಳೆ. ಮಗಳು ಚೆನ್ನಾಗಿರ್ಲಿ, ಚೆನ್ನಾಗಿ ಓದ್ಲಿ ಅನ್ನೋ ಆಸೆಯಿಂದ ತಿಂಗಳಾದ್ರೆ ಕೈ ತುಂಬಾ ಹಣ ಕಳಿಸ್ತಾರೆ. ಆದ್ರೆ ಅವ್ರ ಚಿಕ್ಕಮ್ಮ ಅದನ್ನ ಬಟ್ಟೆ ಬಿಟ್ಟಿದ್ದಾರೆ. ಈ ಸ್ಯಾಡ್ ಸ್ಟೋರಿನ ಕೇಳಿ ನಿಬ್ಬ ಕರ್ಗೋಗ್ತಾನೆ. ಮತ್ ಅದೇ ಕಾಲೇಜ್ಗೆ ನುಗ್ಗಿ ಅವಳ ಕೆನ್ನೆ ಮೇಲೆ ಕೈ ಇಟ್ಟಿದ್ದೆ ತಡ, ಅಮ್ಮುಗೆ ಹೊಟ್ಟೆ ಒಳಗಡೆ ಚಿಟ್ಟೆ ಬಂದ್ ಆಯ್ತು. ಎಸ್ ನಾರಾಯಣ ಅವ್ರು ಅಲ್ಲೇ ರಪ್ ಅಂತ ಗ್ರೀನ್ ಸ್ಕ್ರೀನ್ ಕಟ್ಟಿ ಚಿಟ್ಟೆಗಳನ್ನ ಕುಣಿಯಕ್ ಶುರು ಆಗೋಯ್ತು. ಆದ್ರೆ ಈ ನನ್ನ ಮಕ್ಕಳು ಇಲ್ಲಿ ತನಕ ನಾಯಿ ಕಚ್ಚಾಡ್ದಂಗ್ ಕಚ್ಚಾಡ್ತಿದ್ದು. ಈ ಗ್ರೀನ್ ಸ್ಕ್ರೀನ್ ಕಟ್ಟಿದ್ಮೇಲೆ ಇನ್ನೇನ್ ಬಿಚ್ಚದ ಅಂತ ಒಂದ್ 2-3 ಸಾಂಗಿ ಕುಣಿಸ್ಬಿಡ್ತಾರೆ. ಎಲ್ಲಾ ನಿಬ್ಬಿಗಳ ತರ ಫಸ್ಟ್ ಡೈಲಾಗ್, ಅವ್ನ್ ಸಿಕ್ಕಿಲ್ಲ ಅಂದ್ರೆ ನಾನ್ ಸಾಯಕ್ಕೂ ರೆಡಿ ಅಂತಾಳೆ. ಯಾಕೆಂದ್ರೆ ಇವ್ರಿಬ್ರದ್ದು ಒಳ್ಳೆ ಜೋಡಿ. ಅವನು ಫಿಂಗರಿಂಗ್ ಅಲ್ಲಿ ಎಕ್ಸ್ಪರ್ಟ್, ಇವಳು ಔಟ್ ಮಾಡ್ಸೋದ್ರಲ್ಲಿ ಎಕ್ಸ್ಪರ್ಟ್. ಅಂಡ್ ಇಲ್ಲಿ ಅಣ್ಣನ್ ನೋಡಿದ್ರೆ ಅವ್ನು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಟು ಅವನೇ 5 ಸತಿ ಮಲ್ಟಿಪ್ಲೈ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತಾನೆ. ಇದನ್ನ ನೋಡಕ್ಕಾಗದೆ ಇಂಡಿಯನ್ ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಮಾಡ್ಕೋತಾರೆ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಅಪ್ಪ ಅಮ್ಮ ಎಲ್ಲ ಖುಷಿಯಾಗಿ ಹೋಗು ಮಗನೆ ಅಂತ ಮೋಟಿವೇಟ್ ಮಾಡಿ ಕಳಿಸ್ತಾರೆ. ಆದ್ರೆ ಈ ನನ್ನ ಮಗ ಹೋಲ್ ಈಸ್ ಲೈಫ್, ಲೈಫ್ ಈಸ್ ಹೋಲ್ ಅಂತ ಗರ್ಲ್ ಫ್ರೆಂಡ್ ಜೊತೆ ಕಾಶ್ಮೀರಿಗೆ ಹೋಗ್ತಾನೆ. ಅಂಡ್ ಈ ನನ್ನ ಮಕ್ಕಳ ಹತ್ರ ಕ್ಯಾಶೇ ಇರಲ್ಲ, ಆದ್ರೂ ಕಾಶ್ಮೀರಲ್ಲಿ 2-3 ದಿನ ಇದ್ ಬರ್ತಾರೆ. ನನ್ಗೆ ಅದು ಬೇಜಾರಲ್ಲ ಗುರು. ಗೋವಾಗ ಹೋಗಿ ಗ್ರೂಪ್ ಸ್ಟಡಿ ಮಾಡ್ತೀವಿ ಅಂದಂಗೆ ಕಾಶ್ಮೀರಿಗೆ ಹೋಗಿ ಗ್ರೀನ್ ಸ್ಕ್ರೀನ್ ಹಾಕೊಂಡು ಕುಣಿತಾ ಇದ್ದಾರೆ. ಇಲ್ಲಿ ಇವನಪ್ಪ ಮಗ ಹೀಟಿಗೆ ಬಂದ್ ಕಾಶ್ಮೀರಿಗೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲದೆ ಅವ್ನು ಹುಡುಕ್ತಾ ಇರ್ತಾರೆ ಪಾಪ. ನೋ ಕಾಮೆಂಟ್ಸ್. ಈ ನಿಬ್ಬಿ ಅಂಡರ್ 19 ಕ್ರಿಕೆಟ್ ನ ಕಾಶ್ಮೀರದಲ್ಲಿ ಮುಗಿಸ್ಕೊಂಡ್ ಬಂದ್ಮೇಲೆ ಅಮೂಲ್ಯನ್ ಅಪ್ಪ ಫುಲ್ ಸಿಟ್ಟಲ್ಲಿ ಪಂಕಜಿಗೆ ಹೊಡಿತಾನೆ. ಮೋಸ್ಟ್ಲಿ ಪಂಕಜ್ನ ಹುಡುಕ್ಬೇಕಾದ್ರೆ ಇವನ್ ಪಂಕಜ್ ಮನೆಗೆ ಹೋಗಿ ಕೊಬ್ಬರಿ ಪಲ್ಯ ತಿನ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದಿದ್ರೇನ. ಪಂಕಜ್ಗೆ ನಾಯಿ ಹೊಡೆದಂಗ್ ಹೊಡಿತಾನೆ. ನನ್ನ ಮಗನೇ, ನನ್ನ ಮಗಳು ಕರ್ಕೊಂಡೋಗಿದ್ ಬೇಜಾರಾಗಿಲ್ಲ ಕಣೋ. ಕಾಶ್ಮೀರಿಗೆ ಹೋಗು ಗ್ರೀನ್ ಸ್ಕ್ರೀನ್ ಹಾಕೊಂಡ್ ಕುಣದಲ್ಲ. ಪಂಕಜ್ನ ಒದ್ದು ಮನೆಯಿಂದ ಹೊರಗಾಕ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಪಂಕಜಮ್ಮ ನೀನ್ ಕ್ರಿಕೆಟ್ ಕೂಡ ಆಡ್ತೀಯ ಕಣೋ ಅಂತ ನೆನ್ಪ್ ಮಾಡ್ತಾಳೆ. ಅಮೂಲ್ಯನ್ ಅಪ್ಪ ಕೂಡ ನೀನ್ ಸೆಂಚುರಿ ಹೊಡೆದ್ರೆ ನನ್ ಮಗಳನ್ ಕೊಡ್ತೀನಿ ಕಣೋ ಅಂತಾರೆ. ಒಬ್ಬ ಗ್ರೇಟ್ ಇಂಡಿಯನ್ ಬ್ಯಾಟ್ಸ್ಮನ್ಗೆ ನನ್ನ ಮಗಳನ್ನ ನಾನೇ ದಾರ ಕೊಡ್ತೀನಿ. ಮಗನೇ 1 ರನ್ ಕಮ್ಮಿ ಆದ್ರೂ ಮತ್ತೆ ಕಾಶ್ಮೀರಿಗೆ ಕಳ್ಸಿ ಗ್ರೀನ್ ಸ್ಕ್ರೀನ್ ಮುಂದೆ ಬ್ರೇಕಪ್ ಸಾಂಗ್ ಮಾಡಿಸ್ತೀನಿ ಅಂತ ವಾರ್ನಿಂಗು ಸಿಗುತ್ತೆ. ಪಂಕಜ್ ಅಪ್ಪನ್ ಫ್ರೆಂಡೇ ಕೋಚ್ ಆಗಿರ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಪಂಕಜ್ ಕೋಚ್ ಹತ್ರ ಹೋಗಿ ಮತ್ತೆ ಟ್ರೈನ್ ಮಾಡಿ ಅಂತಾನೆ. ಅವಾಗ ಅವನು ನಿನಗೆ ಮಗ ಅಷ್ಟೇ, ನನಗೆ ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಆದ್ರೆ ಈ ಕೋಚ್ ಬಾಕ್ಸಿಂಗ್ ಟ್ರೈನಿಂಗ್ ಯಾಕೆ ಮಾಡಿಸ್ತಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. Now he is a very good boy. ಸೊ ಈಗ ಕ್ಲೈಮ್ಯಾಕ್ಸ್, ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾದು ಮ್ಯಾಚ್ ಇರುತ್ತೆ. ಎಲ್ಲಿ ಅಂತ ಕೇಳಿದ್ರೆ ಮನೆ ಪಕ್ಕದ ಗ್ರೌಂಡ್ ಅಲ್ಲಿ. ಯಾಕೆ ಅಂದ್ರೆ ಅವ್ರ ಅಮ್ಮ ಆಟ ತಗೊಂಡು ಆಸ್ಟ್ರೇಲಿಯನ್ ಹೊಡಿತಾನ ನನ್ ಮಗ ಅಂತ ಹೋಗ್ತಾ ಇದ್ರೆ ಇವ್ನು ಅಲ್ಲೇ ರೋಡಲ್ಲಿ ಯಾರನ್ನೋ ಹೊಡಿತಾ ನಿಂತಿರ್ತಾನ. ಸೊ ನಮ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಅಲ್ಲಿ ಬಜೆಟ್ ಕಮ್ಮಿ ಇರೋದ್ರಿಂದ ಆಸ್ಟ್ರೇಲಿಯಾ ಹೆಸರಲ್ಲಿ ನೇಪಾಳಿ ಬಿಹಾರಿ ಇರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಬೌಲರು ಆಸ್ಟ್ರೇಲಿಯನ್ ಅಂತೆ. ನನ್ಗೆ ಯಾಕೋ ಇವನ್ ರಿಯಲ್ ನೇಪಾಳಿ ಲವ್ ಸ್ಟೋರಿನೇ ಈ ಫಿಲ್ಮ್ ಮಾಡಿದಾರ ಅಂತ ಡೌಟು.
ಆಮೇಲೆ ಮ್ಯಾಚ್ ನೋಡೋದಿಕ್ಕೆ ಜನ ಸಾಗರ, ಆದ್ರೆ ಆ ಸಾಗರ ಒಂದೊಂದ್ ಸೆಕೆಂಡ್ ಬತ್ತೋಗಿರೋ ಕೆರೆ ಆಗುತ್ತೆ, ಮತ್ತೆ ಸಾಗರ ಆಗುತ್ತೆ, ಮತ್ತೆ ಬತ್ತೋಗುತ್ತೆ. ಇವನು ಅಷ್ಟೇ, ಒಂದ್ ಸೀನಲ್ಲಿ ಹೆಲ್ಮೆಟ್ ಇರುತ್ತೆ, ಇನ್ನೊಂದ್ಸಲ ಇರಲ್ಲ. ಇದು ನಿನ್ ಗಲ್ಲಿ ಕ್ರಿಕೆಟ್ ಅಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ನೆನ್ಪು ಮಾಡ್ಸಕ್ಕೋಸ್ಕರ ನಮ್ಮ ಆಸ್ಟ್ರೇಲಿಯನ್ ಕಂಟ್ರಿ ಬ್ರೀಡ್ ಬೌಲರ್ ಪಂಕಜ್ ತುಟಿನ ಸೋನು ತುಟಿ ತರ ಮಾಡ್ತಾನೆ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ನೋಡಕ್ಕೆ RCB ಫ್ಯಾನ್ಸು ಇದ್ದಾರೆ. ಅಂಡ್ ಈ ಮ್ಯಾಚ್ ನೋಡಕ್ಕೆ ದುನಿಯಾ ವಿಜಯ್ ಹೋಗಿದ್ರು. ನೋಡಿ, ಇಲ್ಲೊಂದು ಸೌತ್ ಆಫ್ರಿಕಾ ಫ್ಲಾಗ್ ಹಾರ್ತಾ ಇದೆ. ಇಡೀ ಸ್ಟೇಡಿಯಂ ಹಂದಾಡ್ತಾ ಇರುತ್ತೆ. ಇದ್ರ ಮಧ್ಯದಲ್ಲಿ ಇವನಮ್ಮ ಥಮ್ಸ್ ಅಪ್ ತೋರಿಸ್ತಾಳೆ. ಇವನ್ 20 ವರ್ಷ ಕೇಳದೆ ಇರೋ ಅವನ ಅಮ್ಮನ ಮಾತು ಆ ಬಾಲ್ ಕೇಳುತ್ತೆ. ಯಾಕೆಂದ್ರೆ ಸೈಡ್ ಹೊಡೆದಿರೋ ಬಾಲ್ ಇವಳು ತೋರಿಸಿರೋ ಕಡೆ ಮೇಲ್ ಹೋಗುತ್ತೆ. ಈ ಆಸ್ಟ್ರೇಲಿಯನ್ ಪ್ಲೇಯರ್ ಪಕ್ಕ ಎಸ್ ನಾರಾಯಣ್ ತಮ್ಮನ ಮಗ. ಅಮೂಲ್ಯ ಇನ್ನೂ ಅಳ್ತಾ ಇರೋದನ್ನ ನೋಡಿ ಅಣ್ಣ ಇನ್ನೂ ಚಾನ್ಸ್ ಇದೆ ಅಂತ ಲಾಸ್ಟ್ ಬಾಲ್ಗೆ 6 ಹೊಡಿತಾನೆ. ಅಂದ್ರೆ ಅಣ್ಣ ಇಂಡಿಯನ್ ಗೆಲ್ಸ್ಬೇಕು ಅಂತ 20 ವರ್ಷದ ಗೋಲ್ಗೆ ಆಡ್ತಾ ಇಲ್ಲ, ಅವನು ಆಡ್ತಾ ಇರೋದು 20 ವರ್ಷದ ಹೋಲ್. ನಿನ್ನಂತ ದೇಶದ್ರೋಹಿಗಳು ನಿನ್ನಂತ ಭಾರತದಲ್ಲಿ ಇರ್ಲಿಕ್ಕೆ ನಾಲೈಕು. ಆ ಬಾಲ್ನ ಆಸ್ಟ್ರೇಲಿಯನ್ ಬಿಹಾರಿ ಕ್ಯಾಚ್ ಹಿಡಿತಾನೆ, ಆದ್ರೆ ಬೌಂಡ್ರಿಯಿಂದ ಹೊರಗೆ. ಇದನ್ನೆಲ್ಲ ನೋಡಿ ತಲೆ ಕೆಟ್ಟು ಆಸ್ಟ್ರೇಲಿಯನ್ ನೇಪಾಳಿ ಹೇಳ್ತಾನೆ, तेरी माँ का सूट बहन सूट तुमको जिधर भी मिलेगा ना तुमको ऐसा गार मारेगा मादर सूट तभी याद करेगा. ಇಷ್ಟೇ, ಪಿಕ್ಚರ್ ಖತಮ್. ಇನ್ನಿಬ್ಬ ಇನ್ನೂ ಗ್ರೀನ್ ಸ್ಕ್ರೀನ್ ಮುಂದೆ ಎಲ್ಲೋ ಕುಣಿತಾನೆ ಇರ್ತಾನೆ ಅನ್ಕೊಂಡಿದೀನಿ. ಇವನ್ ಜೊತೆ ಇದ್ದಿದ್ ಇಬ್ರು ಫ್ರೆಂಡ್ಸ್ ಇವತ್ತು ಕೃಣಾಲ್ ಪಾಂಡ್ಯ, ಹಾರ್ದಿಕ್ ಪಾಂಡ್ಯ ಆಗಿದ್ದಾರೆ. ಈ ವಿಡಿಯೋ ಜಸ್ಟ್ ತಮಾಷೆಗೋಸ್ಕರ ಅಷ್ಟೇ, ಯಾರಿಗೂ ಪರ್ಸನಲ್ ಹೇಟ್ ಇಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. I know mistakes were made and they all hurt today, but time will help them fade away.